ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನೀವೇನಾದ್ರು ಮೊದಲನೇ ಬಾರಿ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತು ಸಾಟರ್ಡೆ ಆಗಿತ್ತು. ಸಾಟರ್ಡೆ ಬೆಂಗಳೂರಿಂದ ಊರಿಗೆ ಬಂದಿದ್ದಾಯಿತು, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ. ಸೊ ಕೆಲಸನೆಲ್ಲ ಮುಗಿಸ್ಕೊಂಡು ಆ್ಯಸ್ ಯೂಶುವಲ್ ಮತ್ತೆ ಬೆಂಗಳೂರಿಗೆ ರಿಟರ್ನ್ ಆಗಲೇಬೇಕಲ್ವಾ. ಸೊ ಆದರೂ ಕೂಡ ಏನೇ ಹೇಳಿ ಬೆಂಗಳೂರಿಂದ ಊರಿಗೆ ಬಂದ ಮೇಲೆ ಮನೆಯಲ್ಲಿರುವಂತಹ ಸುತ್ತಮುತ್ತ ವಾತಾವರಣ ನೋಡಿದ ಮೇಲಂತೂ ಬೆಂಗಳೂರಿಗೆ ಹೋಗಿ ಮನಸ್ಸೇ ಬರಲ್ಲ. ಆದ್ರೂ ಕೂಡ ಹೋಗಲೇಬೇಕಲ್ವಾ, ವಿಧಿ ಇಲ್ಲ. ಕೆಲಸವನ್ನು ಒಂದು ಅವಶ್ಯಕತೆಯಲ್ಲಿ ನಾವಿದ್ದೀವಿ ಅಂತ ಅಂದಮೇಲೆ ರಿಟರ್ನ್ ಹೋಗಲೇಬೇಕು. ಬಟ್ ಆದರೂ ಕೂಡ ಊರಿಗೆ ಬಂದಾಗ ಸಿಗುವಂತಹ ನೆಮ್ಮದಿ ಇದೆಯಲ್ವಾ, ಅದು ಒಂದು ಬೇರೆಯೇ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಮತ್ತೆ ರಿಟರ್ನ್ ಸಂಡೇ ನೈಟು ನಾವು ಬೆಂಗಳೂರಿಗೆ ಬಂದಿದ್ದ ನಂತರ ಬೆಳಗ್ಗೆ ಡ್ಯೂಟಿಗೆ ಹೋಗಿದ್ದೆ. ಸೊ ಹಾಗಾಗಿ ಏನೂ ಕೂಡ ಊರಿಂದ ತಂದಿರೋ ಐಟಮ್ಸ್ ಎಲ್ಲ ಎತ್ತಿಡೋಕ್ಕಾಗಲಿಲ್ಲ. ಸಂಜೆ ಡ್ಯೂಟಿಯಿಂದ ಬಂದಿದ್ದ ನಂತರ ಫ್ರೆಶ್ ಅಪ್ ಆಗಿಬಿಟ್ಟು ಊರಿಂದ ಮಾವಿನ ಹಣ್ಣು ತಂದಿದ್ವಿ. ಸೊ ಮಾವಿನ ಹಣ್ಣು ಯೂಶ್ವಲಿ ಬೆಂಗಳೂರಲ್ಲಿ ನೋಡಿದಾಗೆಲ್ಲ ನನಗೆ ಆಸೆ ಆಗ್ತಿತ್ತು. ಬಟ್ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಅದೆಲ್ಲ ಪೌಡ್ರ್ ಹಾಕಿ ಹಣ್ಣು ಮಾಡಿರ್ತಾರೆ, ಅದೆಲ್ಲ ನ್ಯಾಚುರಲ್ ಟೇಸ್ಟ್ ಇರಲ್ಲ, ಬೇಡ ಅಂತ ಹೇಳ್ತಾಯಿದ್ರು. ಹಾಗಾಗಿ ಊರಿಗೆ ಹೋಗಿದ್ದಲ್ವ, ಇದು ಊರಲ್ಲೇ ಹಣ್ಣು ಮಾಡಿದ್ದಂತಹ ಹಣ್ಣು ತುಂಬಾ ಟೇಸ್ಟಿಯಾಗಿತ್ತು. ಹಾಗಾಗಿ ತೊಗೊಂಡು ಬಂದಿದ್ವಿ. ನಂತರ ಊರಿಂದ ಬಂದಮೇಲೆ ಅಮ್ಮ ಇರ್ಬೋದು, ಅತ್ತೆ ಇರ್ಬೋದು, ಹಾಗೆ ಆಂಟಿ ದೊಡ್ಡಮ್ಮ ಯಾರೆಲ್ಲ ಇರ್ತಾರೆ ಅಲ್ವಾ. ಸೊ ನಾವು ಬಂದಿದ್ದೀವಿ ಅಂದರೆ ಏನಾದರೂ ಒಂದು ರೆಡಿ ಮಾಡಿ ಕೊಡ್ತಾರೆ. ಸೊ ಈ ಸಲ ಕೂಡ ಅತ್ತೆ ಉಪ್ಪಿನಕಾಯಿ ಕೊಟ್ಟಿದ್ರು. ಯೂಶ್ವಲಿ ನಾನು ಯಾವಾಗ ಹೋದ್ರೂ ಕೂಡ ಮನೇಲಿ ಉಪ್ಪಿನಕಾಯಿ ಇದೆ ಅಂತ ಹೇಳಿದ್ರು ಕೂಡ ಅವ್ರು ಉಪ್ಪಿನಕಾಯಿ ಕೊಡ್ತಾರೆ. ಸೊ ಯಾಕಂದರೆ ಅವ್ರಿಗೂ ಗೊತ್ತು ನನಗೆ ಉಪ್ಪಿನಕಾಯಿ ಹಾಗೆ ತುಪ್ಪ ಅದೆಲ್ಲ ಇಷ್ಟ ಅಂತ. ಸೊ ಅವ್ರು ಫಸ್ಟಿಂದನೂ ತಿಳ್ಕೊಂಬಿಟ್ಟಿದ್ದಾರೆ. ಹಾಗಾಗಿ ಮಿಸ್ಸಿಲ್ಲಿ ಅದನ್ನು ಮಾತ್ರ ಕೊಡ್ತಾರೆ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ಇವತ್ತು ಬಂದು ಜುಲೈ 1. ಇವತ್ತಿಂದ ನಾನು ಒಂದು 30 ಡೇಸ್ ಚಾಲೆಂಜ್ ಥರ ಬ್ಯಾಕ್ ಟು ರೂಟೀನ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಹೊಸ ಮನೆಗೆ ಶಿಫ್ಟ್ ಆದಮೇಲೆ ನನಗೆ ನನ್ನೊಂದು ರೂಟೀನ್ ಮಿಸ್ ಆಗ್ತಾಯಿತ್ತು, ಹಾಗೆ ತಪ್ಪೋಗಿತ್ತು ಅಂತಲೇ ಹೇಳ್ಬೋದು. ನನಗೆ ಬೆಳಗ್ಗೆ ಬೇಗ ಹೇಳೋದಿರಬಹುದು, ಹಾಗೆಯೇ ಮಾರ್ನಿಂಗ್ ಡ್ರಿಂಕ್ ತೊಗೊಳ್ಳೋದಿರ್ಬೋದು, ನನ್ನ ಇಡೀ ದಿನದ ರೂಟೀನ್ ಏನಿರುತ್ತೆ ಅಲ್ವಾ, ರಿಲೇಟೆಡ್ ಟು ಫುಡ್ ಇರಬಹುದು, ವಾಕಿಂಗ್. ಸೊ ಈ ರೀತಿ ತುಂಬಾ ಒಂದು ನನ್ನ ರೂಟೀನ್ ತಪ್ಪೋಗಿತ್ತು. ಹಾಗಾಗಿ ಇವತ್ತು ಜುಲೈ 1 ಅಲ್ವಾ. ಸೊ ಇವತ್ತಿಂದ ಶುರು ಮಾಡಿ 30 ಡೇಸ್ ಎಕ್ಸಾಕ್ಟಾಗಿ ವಿತೌಟ್ ಮಿಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಖಂಡಿತ ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನ್ನಲ್ಲಿ ಕೂಡ ಇದೆ. ಸೊ ಅದೇ ಒಂದು ಕಾನ್ಫಿಡೆನ್ಸಿಂದ ಇವತ್ತಿನ ದಿನನ ಶುರು ಮಾಡ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ಇವತ್ತು 5:45ಗೆ ಎದ್ದಿದ್ದೆ. ಸೊ ಇಷ್ಟು ದಿನ ಸ್ವಲ್ಪ ಲೇಟಾಗಿ ಎದ್ದು ಅಭ್ಯಾಸ ಆಗಿದೆ ಅಲ್ವಾ. ಸಡನ್ನಾಗಿ ನಾನು ತುಂಬ ಬೇಗ ಹೇಳ್ಬೇಕಂತ ಅಂದಾಗ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಷ್ಟೊಂದು ಬೇಡ ಅಂತ ಹೇಳಿ ಚಿಕ್ಕ ಪುಟ್ಟ ಚೇಂಜಸ್ನ ಮಾಡ್ಕೊಂಡಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ನಾನು 5:45ಗೆ ಎದ್ದಿದ ನಂತರ ಫ್ರೆಶ್ ಅಪ್ ಆಗಿಬಿಟ್ಟು ಆಚೆ ಬಂದು ನಾರ್ಮಲಾಗಿ ಮನೆ ಕಸ ಎಲ್ಲನೂ ಗೂಡಿಸ್ಕೊಂಡು ಇಲ್ಲಿ ಹೊರಗಡೆ ನೋಡ್ತಾ ಇದ್ದೀರಲ್ವ, ಇಷ್ಟೇ ಒಂದು ಚಿಕ್ಕ ಪುಟಾಣಿ ಕಾರಿಡಾರ್ ಇದೆ ನಮ್ಮ ಮನೇಲಿ. ಸೊ ಆ ಕಾರಿಡಾರ್ನ ಕೂಡ ಕ್ಲೀನ್ ಮಾಡಿಕೊಂಡು ಅಲ್ಲೂ ಕೂಡ ಸ್ವಲ್ಪ ಮಾಪ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಹೊರಗಡೆ ಕಾರಿಡಾರ್ನ ಮಾಪ್ ಮಾಡೋದಕ್ಕೆ ಮಾಪಿಂಗ್ ಕೋಲ್ನ ಸಪ್ರೇಟ್ ಇಟ್ಟಿದ್ದೀನಿ, ಒಳಗಡೆಗೆ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲಿ ಮಾಪ್ ಮಾಡಿ ಹಾಗೆ ಇವಾಗ ಮನೆ ಮುಂದೆ ಸ್ವಲ್ಪ ಚಿಕ್ಕದಾಗಿ ಜಾಗ ಇದೆ, ಅಲ್ಲೇ ಎಷ್ಟಾಗುತ್ತೋ ಅಷ್ಟು ಬಾರ್ಡರ್ ರಂಗೋಲಿ ಒಂದು, ಹಾಗೆಯೇ ತುಳಸಿ ಗಿಡದ ಮುಂದೆ ಸ್ವಲ್ಪ ಚಿಕ್ಕದಾಗಿ ಒಂದು ರಂಗೋಲಿನ ಹಾಕೊಳ್ತೀನಿ. ಹಳೆ ಮನೇಲಿ ಏನಂದರೆ ತುಳಸಿ ಗಿಡದ ಮುಂದೆ ರಂಗೋಲಿ ಹಾಕ್ತಾಗ ಅಲ್ಲಿ ಬಟ್ಟೆ ಒಣಗಾಕೋದಿರ್ಬೋದು, ಪಕ್ಕದ ಮನೆಯಲ್ಲೆಲ್ಲ ಓಡಾಡೋದು, ರಂಗೋಲಿ ತುಳಿಯೋದು ಆ ಥರ ಎಲ್ಲ ಹಾಕ್ತಾಯಿತ್ತು. ನನಗೆ ಅದು ಅಷ್ಟಾಗಿ ಇಷ್ಟ ಆಗ್ತಿರಲಿಲ್ಲ ಅಂತ ಅಷ್ಟಾಗಿ ನಾನು ರಂಗೋಲಿ ಬಗ್ಗೆ ತಲೆ ಕೆಡಿಸ್ಕೊತಿರ್ಲಿಲ್ಲ. ಬಟ್ ಈ ಮನೇಲೇನು ಆ ಥರ ಇಲ್ಲ. ಸೊ ಹಾಗಾಗಿ ನಾನು ಇವಾಗ ಸ್ವಲ್ಪ ಚಿಕ್ಕ ಪುಟ್ಟದಾಗಿ ರಂಗೋಲಿಗಳನ್ನ ಕಲಿತು ಹಾಕ್ತಾಯಿದ್ದೀನಿ. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ನನಗೆ ರಂಗೋಲಿ ಅಷ್ಟಾಗಿ ಬರಲ್ಲ. ನಾನು ಕೂಡ ಯೂಟ್ಯೂಬಲ್ಲಿ ನೋಡಿನೇ ಟ್ರಯಲ್ ಮಾಡ್ತಾ ಇರೋದು. ಸೊ ನೀವು ಕೂಡ ಯಾರಾದರೂ ನನ್ನ ಥರ ಇದ್ದರೆ ಖಂಡಿತ ನಾನು ಮಾಡುವಂತಹ ಸಿಂಪಲ್ ರಂಗೋಲಿ ಡಿಸೈನ್ಸ್ನ ಖಂಡಿತ ನೀವು ಟ್ರೈ ಮಾಡಬಹುದು. ನನಗಂತೂ ತುಂಬಾ ಸಿಂಪಲ್ ಅಂತ ಅನಿಸುತ್ತೆ. ಸೊ ನಾನು ಬೇಸಿಕ್ಕಾಗಿ ಕಲಿತಾ ಇದ್ದೀನಿ, ಹಾಗಾಗಿ ಅಷ್ಟೊಂದು ದೊಡ್ಡ ರಂಗೋಲಿ ಎಲ್ಲ ನಾನು ಹಾಕೋದಿಲ್ಲ. ಅದಾಗಿನ ನಂತರ ವಾಕ್ ಹೋಗೋಣ ಅಂತ ಅಂದ್ಕೊಂಡೆ. ಈ ಮನೇಲಿ ಏನಂದರೆ ಪಾರ್ಕ್ ಮನೆಯಿಂದ ಸ್ವಲ್ಪ ದೂರ ಇದೆ, ಅದು ಅಲ್ಲದೆ ಇಲ್ಲಿಂದ ಅಷ್ಟು ದೂರ ವಾಕ್ ಮಾಡೋಣ ಅಂತ ಹೋಗ್ತೀನಿ. ಸೊ ನಂತರ ಅಲ್ಲಿ ಮಳೆ ಬರುತ್ತೆ ಅಂತ ಹೇಳಿ ವಾಕಿಂಗ್ ಮಾಡೋಕ್ಕಾಗಲ್ಲ, ಅರ್ಧಕ್ಕೆ ಬಂದುಬಿಡ್ತೀನಿ. ಆ ಥರ ಆದಾಗ ಮೂಡ್ ಆಫ್ ಆಗಿಬಿಡುತ್ತೆ. ಹಾಗಾಗಿ ಈ ಮನೇಲೇ ನಾನು ಸ್ವಲ್ಪ ಯೋಗನ ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಟೈಮ್ ಒಂದು 6:15 ಆಗಿತ್ತು ಅಂತ ಅನಿಸುತ್ತೆ. ಸೊ ಫಸ್ಟ್ ಡೇ ಆಗಿದ್ದರಿಂದ ತುಂಬ ಹೊತ್ತು ಮಾಡೋದು ಬೇಡ ಅಂತ ಅಂದ್ಬಿಟ್ಟು 20 ಮಿನಿಟ್ಸ್ ಯೋಗ ಮಾಡಿದೆ, ಹಾಗೆ 5 ಮಿನಿಟ್ಸ್ ಮೆಡಿಟೇಷನ್ ಮಾಡಿದೆ. ನಾನು ಇವಾಗ ಮಾಡಿದ್ದು ಬಟರ್ಫ್ಲೈ ಪೋಸ್. ಸೊ ಇದು ನಿಮ್ಮ ಇರೆಗ್ಯುಲರ್ ಪೀರಿಯಡ್ಸ್ ಪ್ರಾಬ್ಲಮ್ ಇರಬಹುದು, ಅಥವಾ ಇನ್ಫರ್ಟಿಲಿಟಿ ಇಶ್ಯೂಸ್ ಇರ್ಬೋದು, ಹಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಇರಬಹುದು, ಅಥವಾ ನಿಮ್ಮ ಒಂದು ಯೂಟಿರಸ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದೆ, ತುಂಬಾ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಲಿ ಸ್ವಲ್ಪ ಮೆಡಿಟೇಷನ್ ಮಾಡಿಬಿಟ್ಟು ನಾನು ಯೋಗನ ಕಂಪ್ಲೀಟ್ ಮಾಡಿಕೊಂಡೆ. ಯೋಗ ಕಂಪ್ಲೀಟ್ ಮಾಡಿ ಒಂದು 5 ನಿಮಿಷ ಆದಮೇಲೆ ಆಚೆ ಕಡೆ ನಿಂತ್ಕೊಂಡು ಸ್ವಲ್ಪ ಬಿಸಿನೀರನ್ನು ಕೂಡ ಕುಡಿದಿದ್ದಾಯಿತು. ಬಿಸಿನೀರನ್ನ ಕುಡಿದ್ಬಿಟ್ಟು ನಾನು ಅಡುಗೆ ಮನೆಗೆ ಬರ್ತೀನಿ. ಸೊ ಅಡುಗೆ ಮನೆಗೆ ಬಂದುಬಿಟ್ಟು ನಾನು ನಿನ್ನೆ ರಾತ್ರಿಯೇ ಎಳ್ನೀರಿಗೆ ಕಲ್ಸಕ್ರೆನ ಹಾಕಿ ಇಟ್ಟಿದ್ದೆ. ಸೊ ಅದಕ್ಕೆ ಇವಾಗ ನಾನು ನೈಟೇ ನೆನೆಸಿಟ್ಟಂತಹ ಸಬ್ಜಾ ಸೀಡ್ಸ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಕೂಡ ಹಾಕಿ ಚೆನ್ನಾಗಿ
ಹಾಗೆ ಎಳ್ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಯೋದಷ್ಟೇ. ಇದು ಇವತ್ತಿನ ನನ್ನ ಮಾರ್ನಿಂಗ್ ಹೆಲ್ತಿ ಡ್ರಿಂಕ್ ಆಗಿತ್ತು. ನಿಜವಾಗ್ಲೂ ಆನೆಸ್ಟಾಗಿ ಹೇಳ್ತೀನಿ, ಸಖತ್ತಾಗಿತ್ತು. ಟೇಸ್ಟ್ ಮಾತ್ರ ಅಂತಲೇ ಹೇಳ್ಬೋದು. ನಾನು ಇದನ್ನು ಒಂದು 4-5 ಸಲ ಕುಡಿದಿದ್ದೀನಿ ಈ ಥರ ಮಾಡಿಕೊಂಡು. ಈವನ್ ಇದು ಬಾಡಿ ಕೂಡ ಹೀಟ್ ಆಗಿದ್ದರೆ ಅದನ್ನ ಕೂಲ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಎಳ್ನೀರು ಊರಿಗೆ ಹೋಗಿದ್ವಿ ಅಲ್ವಾ, ಸೊ ಹಾಗಾಗಿ ಊರಿಂದ ಬರ್ತಾ ಎಳ್ನೀರನ್ನ ತೊಗೊಂಡು ಬಂದಿದ್ವಿ. ಸೊ ನಮ್ಮನೆ ಹತ್ರ ಎಲ್ಲ ಸ್ವಲ್ಪ ಎಳ್ನೀರೆಲ್ಲ ರೇಟ್ ಕಾಸ್ಟ್ಲಿ ಇದೆ. ಸೊ 80-90 ರೂಪಾಯಿ ಒಂದು ಎಳ್ನೀರು ಹೇಳ್ತಾರೆ. ಸೊ ನಾವು ಮನೇಲೇ ಎಳ್ನೀರು ಇಟ್ಕೊಂಡು ಅಷ್ಟು ದುಡ್ಡು ಕೊಟ್ಟು ಕುಡಿಯೋಕ್ಕೆ ಖಂಡಿತವಾಗ್ಲೂ ಹೊಟ್ಟೆ ಉರಿಯುತ್ತೆ. ಸೊ ಹಾಗಾಗಿ ಊರಿಂದ ಬರ್ತಾ ಸ್ವಲ್ಪ ಎಳ್ನೀರು ತೊಗೊಂಬಂದಿದ್ವಿ. ಹಾಗಾಗಿ ನೈಟೇ ಕಲಸಕ್ಕೆ ಹಾಕಿಟ್ಟು ಇವಾಗ ಬೆಳಗ್ಗೆ ಎದ್ಬಿಟ್ಟು ಅದನ್ನ ಎಂಜಾಯ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ಸೊ ಅದಾಗಿದ ನಂತರ ಇವತ್ತಿನ ಬ್ರೇಕ್ಫಾಸ್ಟಿಗೆ ತುಂಬಾ ಕಾಂಪ್ಲಿಕೇಟೆಡಾಗಿ ಏನು ಬೇಡ, ತುಂಬಾ ಸಿಂಪಲ್ಲಾಗಿ ಆಗೋ ಥರ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ತರಕಾರಿ ತರಬೇಕಿತ್ತು. ಸೊ ಹಾಗಾಗಿ ಸಿಂಪಲ್ಲಾಗಿ ತರಕಾರಿ ಏನು ಹಾಕ್ತೇನೆ ಉಪ್ಪಿಟ್ಟನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾಕಂದರೆ ಫಸ್ಟ್ ಡೇ ಅಲ್ವಾ, ನಾನು ಸ್ವಲ್ಪ ಬೇಗ ಎದ್ದಿದ್ದರಿಂದ ಕೂಡ ಅಷ್ಟಾಗಿ ಏನು ಎನರ್ಜಿ ಅಂತ ಏನು ಅನಿಸ್ತಾ ಇರಲಿಲ್ಲ. ಯಾಕಂದರೆ ತುಂಬ ದಿನ ಲೇಟಾಗಿ ಎದ್ದು ಸಡನ್ನಾಗಿ ಎದ್ದಾಗ ನಮ್ಗೆ ಸ್ವಲ್ಪ ಚೇಂಜಸ್ ಇರುತ್ತೆ ಅಲ್ವಾ. ಸೊ ಒಂದು 50% ಎನರ್ಜಿ ಓಕೆ ಅನ್ನಿಸ್ತಿತ್ತು, ಇನ್ನೊಂದು 50% ಆಚೆ ಈಚೆ ವೇರಿಯೇಷನ್ ಆಗ್ತಾಯಿತ್ತು. ಹಾಗಾಗಿ ಸೊ ಇರಲಿ, ಇವತ್ತು ಏನಾಗುತ್ತೋ ಅದೇ ರೆಸಿಪಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ವೆಜಿಟೇಬಲ್ಸ್ ಏನು ಹಾಕ್ತೀನಿ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದಾಯಿತು. ಸೊ ಉಪ್ಪಿಟ್ಟು ಅಂದರೆ ಗೊತ್ತಲ್ವಾ, ಸೊ ಹೆಣ್ಮಕ್ಳು ಟೈಮ್ ಆಯಿತು ಅಂತಂದರೆ ಪಟ್ ಅಂತ ಮಾಡೋ ರೆಸಿಪಿನೇ ಉಪ್ಪಿಟ್ಟು ಅಂತಲೇ ಹೇಳ್ಬೋದು. ಸೊ ಎಲ್ಲ ಇಂಡಿಯನ್ ಮದರ್ಸು ಇರ್ಬೋದು ಅಥವಾ ಇಂಡಿಯನ್ ಲೇಡೀಸ್ಗೆ ಒಂದು ಫೇಮಸ್ ರೆಸಿಪಿ ತಟ್ ಅಂತ ನೆನಪಾಗೋದು ಅಂದರೆ ಅದು ಉಪ್ಪಿಟ್ಟು ಅಂತಲೇ ಹೇಳ್ಬೋದು. ಸೊ ನಾನು ಕೂಡ ಅದೇ ಒಂದು ಕಾನ್ಸೆಪ್ಟಲ್ಲಿ ಇವತ್ತು ಉಪ್ಪಿಟ್ಟನ್ನು ಮಾಡ್ಕೊಂಡಿದ್ದಾಯಿತು. ಬ್ರೇಕ್ಫಾಸ್ಟಿಗೆ ಇವತ್ತು ಉಪ್ಪಿಟ್ಟನ್ನು ಮಾಡಿದ್ದೆ. ಅದ್ರ ಜೊತೆಯಲ್ಲಿ ನಾನು ಬಾಕ್ಸ್ಗೆ ಎಕ್ಸ್ಟ್ರಾ ಸ್ವಲ್ಪ ವೆಜಿಟೇಬಲ್ಸ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಪೋಷನ್ ಕಂಟ್ರೋಲ್ ಮಾಡೋಣ ಅನ್ನೋದು ಕೂಡ ಮೈಂಡಲ್ಲಿದೆ. ಹಾಗಾಗಿ ಬರೀ ಬ್ರೇಕ್ಫಾಸ್ಟನ್ನೇ ಜಾಸ್ತಿ ತಿನ್ನೋದ್ರ ಬದಲಲ್ಲಿ ಪೋಷನ್ ಕಂಟ್ರೋಲ್ ಅಂದಾಗ ಅದ್ರ ಬದಲಾಗಿ ಎಕ್ಸ್ಟ್ರಾ ಏನಾದ್ರು ತಿಂದಾಗ ನಮ್ಗೆ ಅಷ್ಟಾಗಿ ಹೊಟ್ಟೆ ಹಸಿಯಲ್ಲ. ಹಾಗಾಗಿ ಸೊ ನಾನು ಬಂದುಬಿಟ್ಟು ಸ್ವಲ್ಪ ಅದ್ರ ಜೊತೆಯಲ್ಲಿ ತರಕಾರಿ ತೊಗೊಂಡೋಗಿದ್ದೆ. ಸೊ ಬಟ್ ಬಾಕ್ಸ್ನ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದೆ, ಮನೇಲಿ ತಿನ್ನೋಕ್ಕೆ ಟೈಮ್ ಆಗಲಿಲ್ಲ. ಹಾಗಾಗಿ ನೈಟೇ ಸೋಕ್ ಮಾಡಿ ಇಟ್ಟಂತಹ ಡ್ರೈ ಫ್ರೂಟ್ಸ್ನ ತಿಂದ್ಕೊಂಡು ರೆಡಿ ಆಗಿಬಿಟ್ಟು ಡ್ಯೂಟಿಗೆ ಬಂದೆ. ಸೊ ಡ್ಯೂಟಿಗೆ ಓಕೆ ಅಂತ ಹೇಳಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ನಿಂತಿದ್ದೆ. ಸೊ ನಾವು ಬೇಗ ಬಂದಾಗ ಬಸ್ ಬೇಗ ಬರಲ್ಲ, ಬಸ್ ಬೇಗ ಬಂದಾಗ ನಾವು ಬೇಗ ಬರಲ್ಲ. ಇದು ಒಂದು ಕಾಮನ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ನನಗೆ. ಸೊ ನಂತರ ಡ್ಯೂಟಿಗೆ ರೀಚ್ ಆಗಿದ ಮೇಲೆ ನೋಡ್ತಾ ಇದ್ದೀರಲ್ವ, ಉಪ್ಪಿಟ್ಟು, ಸ್ವಲ್ಪ ಉಪ್ಪಿನಕಾಯಿ, ಅದ್ರ ಜೊತೆಯಲ್ಲಿ ಹೆಸರು ಕಾಳು ಹಾಗೆಯೇ ಕ್ಯಾರೆಟ್, ಇದಿಷ್ಟನ್ನು ಕೂಡ ಇವತ್ತು ನನ್ನ ಬ್ರೇಕ್ಫಾಸ್ಟಲ್ಲಿ ತೊಗೊಂಡಿದ್ದಾಯಿತು. ಸೊ ತುಂಬಾ ಸಿಂಪಲ್, ಟೇಸ್ಟಿ ಆ್ಯಂಡ್ ಹೆಲ್ತಿ ಬ್ರೇಕ್ಫಾಸ್ಟ್ ಆಗಿತ್ತು. ಸೊ ಇಲ್ಲಿ ಉಪ್ಪಿನಕಾಯಿ ಇಷ್ಟೊಂದಿದೆ. ಸೊ ಅದು ನಾನು ಒಬ್ಳಿಗೆ ಅಂತಲ್ಲ, ನನ್ನ ಕೊಲೀಗ್ಸ್ ಕೂಡ ಶೇರ್ ಮಾಡ್ಕೊತಾರೆ. ಹಾಗಾಗಿ ನಮ್ಮ ಮನೇಲಿ ಮಾಡೋ ಉಪ್ಪಿನಕಾಯಿ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ತುಂಬಾ ಇಷ್ಟ. ಸೊ ನಮ್ಮ ಒಂದು ವರ್ಕಿಂಗ್ ಪ್ಲೇಸಲ್ಲಿ. ಹಾಗಾಗಿ ಸೊ ನಂತರ ನಾನು ಈವ್ನಿಂಗಿಂದ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆ ಯೂಶ್ವಲಿ ನಾನು ಮನೆಗೆ ರೀಚ್ ಆಗೋಷ್ಟರಲ್ಲಿ 4:50 ಅಥವಾ ಹತ್ತತ್ರ 5 o'clock ಆಗಿರುತ್ತೆ. ಸೊ 5ಗೆ ಬಂದು ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಏನೇನು ಕೆಲಸಗಳಿದೆ ಅಂತ ಹೇಳಿ ಫಸ್ಟು ನಾನು ಟು ಡೂ ಲಿಸ್ಟನ್ನು ಪ್ರಿಪೇರ್ ಮಾಡ್ತೀನಿ. ನಿಮ್ಗೆ ಗೊತ್ತಿರ್ಬೋದು, ನಾನು ಸುಮಾರು ಸಲ ಹೇಳಿದ್ದೀನಿ. ಸೊ ಅದೇ ಟು ಡೂ ಲಿಸ್ಟಲ್ಲಿ ಇದ್ದಂತಹ ಕೆಲವೊಂದಷ್ಟು ಕೆಲಸಗಳಲ್ಲಿ ಮಿಲ್ಲಿಗೆ ಹೋಗಿ ಬರೋದು ಕೂಡ ಒಂದು ಕೆಲಸ ಆಗಿತ್ತು. ರಾಗಿ ಹಿಟ್ಟು ಖಾಲಿಯಾಗಿತ್ತು. ಹಾಗಾಗಿ ರಾಗಿ ಊರಿಂದ ತೊಗೊಂಬಂದಿದ್ವಿ ಅಲ್ಲ, ಅದು ಮನೆ ಹತ್ರನೇ ಮಿಲ್ ಇತ್ತಂತ ಹೇಳಿ ಹಾಕ್ಸ್ಕೊಂಡು ಜೊತೆಗೆ ತರಕಾರಿ ಕೂಡ ತೊಗೊಂಡು ಬಂದೆ. ಹಾಗೆಯೇ ಹಸ್ಬೆಂಡ್ ಯೂನಿಫಾರ್ಮ್ ಕೂಡ ಐರನ್ ಮಾಡಬೇಕಿತ್ತಂತ ಹೇಳಿ ಇವಾಗ ಐರನಿಂಗ್ ಕೂಡ ಮಾಡ್ತಾಯಿದ್ದೀನಿ. ಸೊ ನನಗೆ ಕೆಲಸಗಳಲ್ಲಿ ಆಗದಿರೋ ಹೇಟೆಸ್ಟ್ ಕೆಲಸ ಅಂದರೆ ಈ ಬಟ್ಟೆ ಐರನ್ ಮಾಡೋದು. ಸೊ ನಂಗೆ ನಿಜವಾಗ್ಲೂ ಸ್ವಲ್ಪನೂ ಇಷ್ಟ ಇಲ್ಲ ಆ ಕೆಲಸ. ಬಟ್ ಏನು ಮಾಡೋದು, ವಿಧಿ ಇಲ್ಲಲ್ವ, ಮಾಡಲೇಬೇಕು. ಸೊ ಯೂಶ್ವಲಿ ನಾನು ಈ ಥರ ಐರನ್ ಕೆಲಸ ಅಷ್ಟಾಗಿ ಮಾಡಲ್ಲ. ಬಟ್ ಹಸ್ಬೆಂಡಿಗೆ ನಾಳೆ ಏನೋ ಎಮರ್ಜೆನ್ಸಿ ಕೆಲಸ ಇತ್ತು, ಹಾಗೆ ನೈಟ್ ಕೂಡ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ನಾನು ಈ ಥರ ಏನಾದ್ರು ಎಮರ್ಜೆನ್ಸಿ ಇದ್ದಾಗ ಐರನ್ ಮಾಡ್ಕೊಳ್ತೀನಿ ಅಷ್ಟೇ. ನನ್ನ ಬಟ್ಟೆ ನಾನು ಐರನ್ ಮಾಡ್ಕೊಳ್ತೀನಿ, ಯಾಕಂದರೆ ನಾನಲ್ವಾ ವೇರ್ ಮಾಡೋದು. ಸೊ ನನಗೆ ಹೆಂಗೆ ಏನೋ ಒಂದು ಓಕೆ ನನಗೆ ಅಂತ ಅನಿಸ್ಬಿಟ್ಟು ಹಾಕ್ಕೊಂಡ್ಬಿಡ್ತೀನಿ. ಹಾಗಾಗಿ ಸೊ ನಂತರ ಇನ್ನೇನು ಸಖತ್ ನಿದ್ದೆ ಬರ್ತಾಯಿತ್ತು ಇವತ್ತಂತೂ. ಯಾಕಂದರೆ ಈವ್ನಿಂಗು ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೆ, ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡಿದ್ದೆ. ಹಾಗಾಗಿ ತುಂಬಾ ನಿದ್ದೆ ಬರ್ತಾಯಿತ್ತು. ಬಟ್ ಆದರೂ ಕೂಡ ಈ ತರಕಾರಿ ಹಾಗೆ ಇಟ್ಟರೆ ಮತ್ತು ನಾಳೆ ಅದೊಂದು ಎಕ್ಸ್ಟ್ರಾ ಕೆಲಸ ಆಗುತ್ತೆ ಅಂದ್ಬಿಟ್ಟು ಎಲ್ಲನೂ ಕೂಡ ತರಕಾರಿನ ನೀಟಾಗಿ ಫ್ರಿಜ್ಜಿಗೆ ಇಡೋದನ್ನ ಇಟ್ಟು ಆಚೆ ಕಡೆ ಇಡೋದನ್ನ ನೀಟಾಗಿ ಅರೇಂಜ್ ಮಾಡಿಬಿಟ್ಟು ಇವತ್ತಿನ ದಿನನ ನಾನು ಕಂಪ್ಲೀಟ್ ಮಾಡ್ತಿದ್ದೀನಿ. ಸೊ ಇವತ್ತು June 1 ಆಗಿದ್ದರಿಂದ ಡೇ 1 ಚಾಲೆಂಜ್ ಅಂತ ಹೇಳಿ ತೊಗೊಂಡಿದ್ದೆ. ಸೊ ನಾನು ಏನೇನು ಮಾಡಿದ್ದೀನಿ, ಕೆಲಸಗಳನ್ನ ಏನೇನು ಮಾಡಬೇಕಂತ ಅಂದ್ಕೊಂಡಿದ್ದೆ ಅದು ಕಂಪ್ಲೀಟ್ ಆಯಿತು. ಹಾಗಾಗಿ ಕಂಪ್ಲೀಟ್ ಆಯಿತು ಅಂತ ಹೇಳಿ ಟಿಕ್ ಮಾಡಿಬಿಟ್ಟು ನನ್ನ ಒಂದು ದಿನಾನ ಇವತ್ತು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.